ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಟು ಕ್ರೇಜ್ ಯಾವ ಲೆವೆಲ್ಗಿದೆ ಅಂದರೆ ಅದು ಎಂಡ್ ಗೇಮು ಮತ್ತು ಅವತಾರ್ ಮೂವೀಸ್ಗೂ ಇಲ್ದಿರೋಷ್ಟು ಕ್ರೇಜು ಅವನ ಅಜ್ಜಿ ಈ ಮೂವಿಗೆ ಐತೆ ಗುರು. ಈ ಮೂವಿ ಫಸ್ಟ್ ಪಾರ್ಟು ಕ್ರಿಸ್ತ ಶಕ 2019 ಹಿಡಿದು 2024ವರೆಗೂ ನಡೀತಾನೇ ಐತೆ ಗುರು. ಡೈರೆಕ್ಟರ್ ಸುಕ್ಕು ಅವರು ಬಾಹುಬಲಿ 2ಗೆ ಮೀರಿ ಈ ಮೂವಿನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ. ಅದು ಯಾವ ಬಾಹುಬಲಿನೋ ಏನೋ ಫಸ್ಟ್ ಪಾರ್ಟ್ ನೋಡಿದ್ರೇನೆ ನಜ್ಜಿ ನಗು ಬಂದ್ಬಿಡ್ತ ಗುರು. ಸೆಕೆಂಡ್ ಪಾರ್ಟ್ಗೆ ಹೆವಿ ಕ್ರೇಜ್ ಐತೆ, ಅದಂತೂ ಪಕ್ಕ ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಈ ಮೂವಿಗೆ ಹೆವಿ ಕಾಂಟ್ರವರ್ಸಿಗಳು, ಹೆವಿ ಕನ್ಫ್ಯೂಷನ್ಸ್ಗಳು ಎಲ್ಲ ನಡೀತು ಗುರು. ಅವುಗಳಲ್ಲೇ ಕೆಲವೊಂದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ ಗುರು. ಈ ಮೂವಿ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು DSP ಅವರು ಗುರು. ಫಸ್ಟ್ ಪಾರ್ಟಲ್ಲಿ ಅವನ ಅಜ್ಜಿ ಒಳ್ಳೆ ಸಾಂಗ್ಸು ಮತ್ತು BGMನ ಕೊಟ್ಟಿದ್ರು. ಈಗ ಪಾರ್ಟ್ 2 ಅಲ್ಲೇ ಬೇರೆ ಅಂದರೆ ತಮನ್ನು ಮತ್ತು ಅಜನಿತ್ ಲೋಕನಾಥ್ ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ವೈರಲ್ ಆಗಿತ್ತು ಗುರು ನ್ಯೂಸು. ಇದನ್ನ ಕೇಳಿ ಫ್ಯಾನ್ಸ್ಗೆ ಈ ನನ್ನ ಮಕ್ಕಳಿಬ್ರು ಫಿಲಮ್ನ ಹದಗೆಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಗುರು. ಯಾಕೆ DSP ಅವ್ರನ್ನ ರೀಪ್ಲೇಸ್ ಮಾಡಿ ಇವ್ರಿಬ್ರನ್ನು ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ಗೆ ಹೆವಿ ಕನ್ಫ್ಯೂಷನ್ ಇತ್ತು ಗುರು. ಆ ಕನ್ಫ್ಯೂಷನ್ನ ಜನಗಳಿಗೆ ಗೊತ್ತಾಗಬೇಕು ಅಂತ DSP ಅವರು ಒಂದು ಪಬ್ಲಿಕ್ ಶೋ ಅಲ್ಲೇ ಪ್ರೊಡ್ಯೂಸರ್ಗೆ ಡೈರೆಕ್ಟಾಗಿ ಶಾರ್ಟ್ಗಳು ಕೊಟ್ಟರು ಗುರು. ನಿಮಗೆ ನನ್ನ ಮೇಲೆ ಪ್ರೀತಿ ಐತೆ, ಆದರೆ ಕಂಪ್ಲೇಂಟ್ಸು ಅದಕ್ಕಿಂತನೂ ಜಾಸ್ತಿ ಐತೆ, ಅದರಲ್ಲಿ ಪ್ರೀತಿಗಿನ್ನ ಕಂಪ್ಲೇಂಟ್ಸೇ ತುಂಬ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಒಂಥರ ಬಾಧೆಯಿಂದ ಹೇಳ್ಕೊಂಡ್ರು ಗುರು. DSP ಅವರು ಆ ಟೈಮಲ್ಲಿ ಆ ಮಾತುಗಳನ್ನ ಹೇಳ್ಬೇಕಾದ್ರೆ ತುಂಬ ಪೇನಿಂದ ಹೇಳಿದ್ರು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ ಗುರು. ಬಟ್ ಫ್ಯಾನ್ಸ್ಗೆಲ್ಲ DSP ಅವ್ರ ಮ್ಯೂಸಿಕಲ್ಲಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಬೆರೆಸಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಗುರು. ಇನ್ನು ಈಗ ರಿಲೀಸ್ ಆಗಿರೋ ಟ್ರೈಲರ್ ವಿಷಯಕ್ಕೆ ಬಂದರೆ ಟ್ರೈಲರ್ ಕಟ್ನ ಅದ್ಭುತವಾಗಿ ಸಖತ್ತಾಗಿ ಕಟ್ ಮಾಡವ್ರೆ ಗುರು. ಅದರಲ್ಲೇ ಪುಷ್ಪರಾಜು ಯಾವ ರೀತಿ ಬೆಳೆದು ದೊಡ್ಡವನಾಗಿದ್ದಾನೆ, ಯಾವ ರೀತಿ ಗತ್ತನ ಮೇಂಟೈನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತೋರಿಸವ್ರೆ. ಇನ್ನು ಫಸ್ಟ್ ಪಾರ್ಟಲ್ಲಿ ಪುಷ್ಪರಾಜ್ ಕೈಯಲ್ಲಿ ಕುಂಡಿ ಓಡಿಸ್ಕೊಂಡಿರೋ ಎಲ್ಲ ವಿಲನ್ಗಳನ್ನ ಚಿಕ್ಕದಾಗಿ ಜಲಕ್ ತೋರ್ಸವ್ರೆ ಗುರು, ಯಾವ ರೀತಿ ಸೇಡ್ನ ತೀರ್ಸ್ಕೊತಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಬನ್ವರ್ ಮೊಟ್ಟೆ ಮಾವ ಒಂದು ಪಟ್ಟು ಜಾಸ್ತಿಯಾಗಿ ಹೆವಿ ಸ್ಟನ್ಸ್ ಮಾಡಿಬಿಟ್ಟವನೆ ಗುರು. ನೋಡೋಣ ಇವರೆಲ್ಲ ಪುಷ್ಪರಾಜ್ ಕುಂಡಿಗೆ ಬೆಂಕಿ ಇಡ್ತಾರೋ ಇಲ್ಲ ಅಂದರೆ ಪುಷ್ಪರಾಜ್ ಕೈಯಲ್ಲಿ ಇನ್ನೊಂದ್ಸತಿ ಕುಂಡಿಗೆ ಒರೆಸ್ಕೊತಾರ ಅಂತ ಹೇಳ್ಬಿಟ್ಟು. ಇನ್ನು ಆ ಮೂವಿಯಲ್ಲೇ ಒಂದು ಐಟಮ್ ಸಾಂಗು, ಇನ್ನೊಂದು ಫೀಲಿಂಗ್ ಸಾಂಗ್ ಅಂತ ಹೇಳ್ಬಿಟ್ಟು ನಮ್ಮ ರಶ್ಮಿಕಾ ಮುಂಡಕ ಅವ್ರ ಜೊತೆ ರಿಲೀಸ್ ಮಾಡವ್ರೆ ಗುರು. ಇನ್ನು ಫಸ್ಟ್ ಸಾಂಗ್ ವಿಷಯಕ್ಕೆ ಬಂದರೆ ಕಿಸಿಕ್ ಅಂತ ಹೇಳ್ಬಿಟ್ಟು ಐಟಮ್ ಸಾಂಗು, ಅದರಲ್ಲೂ ಸ್ತ್ರೀಲೀಲಾ ಅಕ್ಕ ಫಸ್ಟ್ ಟೈಮ್ ಒಂದು ಐಟಮ್ ಸಾಂಗ್ ಮಾಡವ್ರೆ ಗುರು. ಇನ್ನು ಸಾಂಗ್ ವಿಷಯಕ್ಕೆ ಬಂದರೆ ಸಾಂಗ್ ಕೇಳ್ತಾ ಇದ್ರೆ ನನಗಂತೂ ನಿದ್ದೆ ಬರುತ್ತೆ ಗುರು. ಸ್ಲೀಪಿಂಗ್ ಟ್ಯಾಬ್ಲೆಟ್ ಬದಲು ಸ್ಲೀಪ್ ಬರ್ದಿರೋರಿಗೆ ಈ ಸಾಂಗ್ ಕೇಳಿದ್ರೆ ಒಳ್ಳೆ ಸ್ಲೀಪ್ ಬರುತ್ತೆ ಗುರು. ಅಂದರೆ ಈ ಸಾಂಗ್ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಗಂಟೆ ಥರ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅದರಲ್ಲೂ ಫಸ್ಟ್ ಪಾರ್ಟಲ್ಲಿ ನಮ್ಮ ಸ್ಯಾಮಕ್ಕ ಹೂ ಅಂಟಾವ ಅದರಲ್ಲಿ ಹೆವಿ ಧೂಳು ಎಬ್ಬಿಸ್ಬಿಟ್ಟಿದ್ರು ಗುರು. ಆ ಸಾಂಗು ಈಗ ಕೇಳಿದ್ರು ಡಿಚ್ಚಿಕ್ ಡಿಚ್ಚಿಕ್ ಅಂತ ಹೇಳ್ಬಿಟ್ಟು ಒಳ್ಳೆ ವೈಬ್ ಕೊಡುತ್ತೆ. ಇನ್ನು ಈ ಸಾಂಗ್ ಕೇಳಿದ್ರೆ ಗಂಟೆ ಥರ ಐತೆ ಗುರು. ಶ್ರೀಲೀಲಾ ಅಕ್ಕ ಐಟಮ್ ಸಾಂಗ್ ಅಂದರೆ ಒಂದು ರೇಂಜ್ಗೆ ಇರುತ್ತೆ. ಅದರಲ್ಲೂ ಪಾರ್ಟ್ 2ಗಿರೋ ಕ್ರೇಜ್ಗೆ ಹೆವಿ ಕ್ರೇಜ್ ಇಟ್ಕೊಂಡಿದ್ರು. ನೋಡಿದ್ರೆ ಸಾಂಗು ಅಷ್ಟೊಂದೇನು ಎಕ್ಕಿಲ್ಲ ಗುರು ಯಾರಿಗೂ. ಇನ್ನು ಮೂರನೇ ಸಾಂಗ್ ವಿಷಯಕ್ಕೆ ಬಂದರೆ ಫೀಲಿಂಗ್ ಅಂತ ಹೇಳ್ಬಿಟ್ಟು ಸಾಂಗ್ ರಿಲೀಸ್ ಮಾಡವ್ರೆ ಗುರು. ಈ ಸಾಂಗ್ನ ಮಲಯಾಳಂ ಸ್ಲ್ಯಾಂಗ್ನ ಮಿಕ್ಸ್ ಮಾಡಿಬಿಟ್ಟು ಮಾಡವ್ರೆ ಗುರು. ಕೇಳೋಕ್ಕೆ ಸಖತ್ತಾಗೈತೆ ಗುರು. ಅದರಲ್ಲೂ ಈ ಸಾಂಗಲ್ಲೇ ರಶ್ಮಿಕಾ ಅಕ್ಕ ಮತ್ತು ಅಲ್ಲು ಅಣ್ಣ ತಮ್ಮ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡವ್ರೆ ಗುರು. ಥಿಯೇಟ್ರಲ್ಲಂತೂ ಈ ಸಾಂಗ್ನ ನೋಡೋಕ್ಕೆ ಫ್ಯಾನ್ಸ್ಗೆ ಹಬ್ಬನೇ ಅಂತಲೇ ಹೇಳ್ಬೋದು ಗುರು. ಲಿರಿಕಲ್ ಸಾಂಗಲ್ಲಿ ಆ ಕೊರಿಯೋಗ್ರಫಿ ನೋಡ್ದೇ ಗೊತ್ತಾಗ್ತೈತೆ ಗುರು ಅವನ ಅಜ್ಜಿ ಈ ಸಾಂಗ್ ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮೂವಿ ಡಿಸೆಂಬರ್ 5ಗೆ ರಿಲೀಸ್ ಆಗೋದು ಕನ್ಫರ್ಮ್ ಆಗೋಗೈತೆ ಗುರು. ಡಿಸೆಂಬರ್ 5 ಅಂದರೆ ತುಂಬ ದೂರ ಏನಿಲ್ಲ. ನಮ್ಮ ಸುಕ್ಕು ಅವರು ಮೊನ್ನೆ ತಾನೇ ಒಂದು ಪೋಸ್ಟ್ ಹಾಕಿದ್ರು ಗುರು. ಮೂವಿಯ ಲಾಸ್ಟ್ ಶಾಟ್ನ ಈಗ ತಾನೇ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಅದೇನು ಕಾನ್ಫಿಡೆನ್ಸ್ ಗುರು ನಿನಗೆ. ಇನ್ನು ಈ ಮೂವಿ ಟೋಟಲ್ ರನ್ ಟೈಮ್ ಬಂದ್ಬಿಟ್ಟು 3 ಅವರ್ 20 ನಿಮಿಷ 50 ಸೆಕೆಂಡ್ ಅಂತೆ. ಅದು ಏನು ಮಾಡಿದ್ಯಾ ಗುರು ಆ ಲೆವೆಲ್ಗೆ. ಇನ್ನು ರೀಸೆಂಟಾಗಿ ಸೆನ್ಸರ್ನ ಕೂಡ ಕಂಪ್ಲೀಟ್ ಮಾಡೈತೆ ಗುರು ಮೂವಿ. ಈ ಮೂವಿಗೆ ಉಪೇಂದ್ರ ಫಿಲಂ ಬಗ್ಗೆ ಹೇಳ್ಬಿಟ್ಟೆ, UA ಸರ್ಟಿಫಿಕೇಟ್ನ ಕೊಟ್ಟವ್ರೆ ಗುರು. ಇನ್ನು ಈ ಮೂವಿ ಓಪನಿಂಗ್ ಶಾಟ್ ಜಪಾನ್ ಎಪಿಸೋಡಿಂದ ಸ್ಟಾರ್ಟ್ ಆಗುತ್ತಂತೆ ಗುರು. ಅದರಲ್ಲೂ 2 ನಿಮಿಷ 35 ಸೆಕೆಂಡ್ ಸಿಂಗಲ್ ಶಾಟ್ ಒಂದು ಐತಂತೆ ಗುರು. ಅದೇ ಮೂವಿಗೆ ಹೈಲೈಟ್ ಅಂತ ಕೇಳ್ಪಟ್ಟೆ ಗುರು. ಇನ್ನು ಗಂಗಮ್ಮ ಅಮ್ಮನವರ ಗೆಟಪ್ ಎಪಿಸೋಡ್ ಅಂತೂ 25 ನಿಮಿಷ ಇದೆ ಅಂತ ಹೇಳ್ಬಿಟ್ಟು ಹೆವಿ ಬಜ್ ಐತೆ ಗುರು. ಇನ್ನು ಈ ಮೂವಿ ವರ್ಲ್ಡ್ ವೈಡ್ ಆಗಿ 12,000 ಥಿಯೇಟ್ರಲ್ಲಿ ರಿಲೀಸ್ ಆಗ್ತೈತೆ ಅಂತೆ ಗುರು.
ಓ ಮೈ ಗಾಡ್, ಏನ್ ಗುರು ಇಷ್ಟು ಸ್ಕ್ರೀನು, ಅದರಲ್ಲೂ ಐಮ್ಯಾಕ್ಸ್ ವರ್ಷನ್ ಕೂಡ ರೆಡಿ ಆಗ್ತೈತೆ ಗುರು. ಡೈರೆಕ್ಟರ್ ಸುಕ್ಕು ಅವರು 5 ವರ್ಷ ಶ್ರಮಕ್ಕೆ ನೋಡೋಣ ಯಾವ ಲೆವೆಲ್ಗೆ ಔಟ್ಪುಟ್ ಆಚ ಕಡೆ ಬಂದೈತೆ ಅಂತ ಹೇಳ್ಬಿಟ್ಟು. December 5 ಏನ್ ದೂರ ಏನಿಲ್ಲ ಗುರು. ನೋಡೋಣ ಈ ಮೂವಿ ಅಲ್ಲು ಅರ್ಜುನ್ ಅವರು ಮತ್ತೆ ಡೈರೆಕ್ಟರ್ ಸುಕ್ಕು ಅವ್ರ ಕೆರಿಯರ್ ಯಾವ ಲೆವೆಲ್ಗೆ ಚೇಂಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಕಡೆಯಿಂದ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಗುರು. ಮೂವಿ ಚೆನ್ನಾಗಿ ಬರಲಿ, ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ಹೇಳ್ಬಿಟ್ಟು. ಇದು ಗುರು ಮ್ಯಾಟ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಗೆ ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.